ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಏನು ಟ್ರಾಫಿಕ್ ಗುರು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಟೈಟಲ್ ತಮ್ಮನೆ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ವೇರ್ ಆರ್ ವಿ ಹೆಡಿಂಗ್ ಟುವರ್ಡ್ಸ್ ಅಂತ. I don't think you have any idea how fast I really am. I'm fast as fuck, boy. Bruh. Cool down. Bruh. So what is Pro XP? We have different events, so I just want to play a small video on Pro XP. Here we have the Adventure 390 and X we have there, and another color of our Adventure on the other podium. Okay, let's go. I see you rolling up over black Cadillac, high heel boots and a sexy body full of tat. ನಮ್ಮ ಅಭಿಬ್ರೋ ಆಫ್ಟರ್ ಎ ವೆರಿ 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 ಲಾಂಗ್ ನೈಟ್ 6 months ಆಯ್ತಾ? 6 months ಮೇಲೆ ಲಾಸ್ಟ್ ನಾವು ಟ್ರ್ಯಾಂಪಲ್ ಅಲ್ವಾ T4 T4 ಆಯ್ತು 6 months ಆಯ್ತು. ನಾನು ಗಾಡಿ ತೊಗೊಳೋದಿಲ್ಲ ಮುಂಚೆ. ನೋಡೋದಕ್ಕಿಂತ ನೋಡಕ್ಕೆ ಸೈಕಾಗೈತೆ, ನಿಮ್ಗೆ ಇಷ್ಟ ಆಯ್ತಾ? ಸೈಕಾಗೈತೆ, ಬಟ್ ಓಡಿಸ್ಬೇಕು ಅನ್ಸುತ್ತೆ. ಯಾಕೆಂದರೆ ಆ ಒಂದು ಬಾಡಿಗೆ ಸೊ ಅವ್ರು ಯಾವ ಥರ ಟ್ಯೂನ್ ಮಾಡಿರ್ತಾರೆ ಅನ್ನೋದು ನೋಡಬೇಕು. ಹಳೆ ಗಾಡಿ ಓಡಿಸಿದ್ದೀನಿ, ಹಳೆ ಚೆನ್ನಾಗಿದೆ. ಅದು ಅಷ್ಟು ಎಕ್ಸೈಟ್ಮೆಂಟ್ ಕೊಡಲಿಲ್ಲ ನನಗೆ, ಬಟ್ ಇದು ಅಷ್ಟು ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ಹಳೇದ್ರಲ್ಲಿ ಸ್ವಲ್ಪ Touring. ರಾನೆಸ್ ಜಾಸ್ತಿ ಇತ್ತು. ಟೂರಿಂಗ್ ಫೋಕಸ್ ಎಲ್ಲ ಮಾಡಿರೋದು, ಟೂರಿಂಗ್ ಕಮ್ಮು ಆಫ್ ರೋಡು ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಏನು ಅಷ್ಟಕ್ಕಷ್ಟೇ ಅಲ್ಲ, ವೆಯ್ಟ್ ಸಿಕ್ಕಾಪಟ್ಟೆ ರಿಡ್ಯೂಸ್ ಮಾಡೋರೆ. ಟ್ಯೂಬ್ಲೆಸ್ಸು ಇದು ಎಸ್ ಅದನ್ನು ಒಂದ್ಸಲಿ ಓಡಿಸಿ ನೋಡ್ಬೇಕು. ಯಾಕಂದರೆ ಇದರಲ್ಲಿ ಎಲ್ಲ ಇದ್ರದ್ದು ವೆಯ್ಟು ಗೊತ್ತಾಗುತ್ತೆ, ಅದರಲ್ಲಿ ಏನೂ ಗೊತ್ತಾಗಲ್ಲ. ಬಟ್ ನಾನು ಇದನ್ನೆಲ್ಲ ಹತ್ತಬೇಕಾದ್ರೇ ಗೊತ್ತಾಯಿತು, ಇದರಲ್ಲಿ ಹ್ಯಾಂಡಲಲ್ಲಿ ಫುಲ್ಲು ವೆಯ್ಟ್ ಎಲ್ಲ ಹ್ಯಾಂಡಲ್ ಮೇಲೆ ಕೂರ್ತಿರ್ತಾರೆ. ಬ್ಯಾಲೆನ್ಸ್ ನಮ್ಗೆ ಅಲ್ಲೇ ಅಲ್ವಾ ಸಿಗೋದು, ನನಗೆ ಅದೊಂದು ಫೀಲ್ ಆಯಿತು. ಬಟ್ ಇದೆಲ್ಲ ನಿನಗೆ ಬೇರೆ ಅದು ಹಾಕ್ಸ್ಕೊಬೇಕು. ನನಗೆ ಬಿಲ್ಡ್ ಕ್ವಾಲಿಟಿ ಅಂತೂ ಅಷ್ಟಕ್ಕಷ್ಟು ನನಗೇನು ಸ್ಯಾಟಿಸ್ಫೈ ಅಂತ ಆಗಲಿಲ್ಲ. ಬಿಕಾಸ್ ಫಸ್ಟು ನನಗೆ ಆನ್ ಪೇಪರ್ ನಂಗೆ ಡಿಸೈನ್ ಇಷ್ಟ ಇರಲಿಲ್ಲ. ಇವಾಗ ನಂಗೆ ರಿಯಲಾಗಿ ನೋಡಿದಾಗ ನನಗೆ ಹಳೇದೇ ಬೆಟರ್ ಅನ್ನಿಸ್ತಿದೆ. ಫ್ಯೂಚರ್ ವೈಸ್ ಒಂದೇ ಈ ಗಾಡಿ ಕೊಟ್ಟಿರೋದು ಚೆನ್ನಾಗಿದೆ. ಏನೂ ಕೇಳಿಸೋದಿಲ್ಲ ನಾನು ಮಾತಾಡೋದು. ಮಸ್ಕ್ಯುಲರ್ ಆಗಿ ಕಾಣುತ್ತೆ. ಅದೇ ಹೇಳಿದ್ದೆ, ಸ್ಕೂಟಿನ ಲುಕ್ಕೇ ಬೇರೆ, ಅದು ನಿಮಗೆ ಟಕಾತಿಮಲ್ಲಿ ಬರುತ್ತೆ ಬೈಕು. ಫ್ರಂಟಲ್ಲಿ ಸ್ವಲ್ಪ ಹೈ ಬರುತ್ತೆ, ಬ್ಯಾಕಲ್ಲಿ ಬಂದುಬಿಟ್ಟು ನಿಮಗೆ ಫ್ಲ್ಯಾಟ್ ಥರ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟಾಗಿ ಗಾಡಿ ಬಂದುಬಿಟ್ಟು ಅಡ್ವೆಂಚರ್ ಮೇಲೆ ಫೋಕಸ್ ಮಾಡಿರೋದು. ಇಲ್ಲಿ ಬಂದ್ವಿ ನಿಮಗೆ ಎಕ್ಸಿದೇನೋ ಬಂದ್ಬಿಟ್ಟು ನಿಮಗೆ ಟೂರಿಂಗ್ ಮೇಲೆ ಫೋಕಸ್ ಮಾಡಿರೋದು. ಫುಲ್ಲು ಸೌಂಡು ಏನೂ ಟಾಕ್ ಮಾಡೋಕ್ಕಾಗಲ್ಲ. ಅವಾಗಿಂದ ಎಲ್ಲ ಕಸ್ಟಮರ್ ಗಾಡಿನಂತ ಹಿಂಡು ಬಿಡ್ತವ್ರೆ. ಇದು ಬಂದುಬಿಟ್ಟು ನಿಮಗೆ ಎಕ್ಸ್ ಮಾಡಲು ಅವಾಗಿಂದ ಬಂದುಬಿಟ್ಟು ನಿಮಗೆ ಎಸ್ ಮಾಡಲು ಸ್ಪೋರ್ಟ್ ಬರುತ್ತೆ. ಆದರೆ ಅದು ಬಂದುಬಿಟ್ಟು ಟ್ಯೂಬ್ಲೆಸ್ಸು. ದೊಡ್ಡ ಗಾಡಿಗಳು ಅವ್ರು KTM ಅದನ್ನೇ ಮಾಡಿದ್ರು. ಈಗ ಅಲ್ಲಿದೆ ನೋಡಿ, 890 ರೇಂಜಲ್ಲಿ ಅದಕ್ಕೆ ಅದೇ ಟೆಕ್ನಾಲಜಿನೇ ಇರೋದು. ಸ್ಪೋಕ್ ಕೊಟ್ಟಿದ್ರು, ಕ್ರಾಸ್ ಸ್ಪೋಕ್ ಅಲ್ಲ, ನಾರ್ಮಲ್ ಸ್ಪೋಕು. ಅದಕ್ಕೆ ಟ್ಯೂಬ್ಲೆಸ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ನೋಡಿದ್ರೆ ಇದಕ್ಕಿರೋ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಆನ್ ಪರ್ಸ್ನಲ್ ಒಪಿನಿಯನ್ ನನಗೆ ಇಷ್ಟ ಆಗ್ತದೆ. ಇಂಜಿನ್ ಬಗ್ಗೆ ಮಾತಾಡಬೇಕಂದ್ರೆ ಡೀಪ್ 390 ಸೇಮ್ ಇಂಜಿನ್ ಬರುತ್ತೆ. AC40 390 ಇಂಜಿನು, 46 HP, 39 Nm ಆಫ್ ಟಾರ್ಕ್. ಸೀಟ್ ಐಟು ಹಳೆಗಿಂತ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಪಾರ್ಟ್ಸ್ ವಿಚಾರದಲ್ಲಿ, ಕ್ವಾಲಿಟಿ ವಿಚಾರದಲ್ಲಿ ಸಖತ್ ಕಾಂಪ್ರಮೈಸ್ ಆಗಬೇಕು. ಮುಂಚೆ ಮೆಡ್ಸೆಲ್ಲರ್ ಟೈರ್ ಬರೋದು ಎಲ್ಲ ಅಪೋಲೋ ಕೊಟ್ಟಿದ್ದಾರೆ. ಅದೇ ಕ್ವಾಲಿಟಿ ವಿಷಯದಲ್ಲಿ ತುಂಬ ಕಾಂಪ್ರಮೈಸ್ ತೊಗೊಂಡಿದ್ದಾರೆ ಈ ಸತಿ. ವೆಯ್ಟ್ ಕಮ್ಮಿ ಮಾಡಬೇಕಂತ ಅಲ್ಲ, ಈವನ್ ಇದು ಎಕ್ಸಾಸ್ಟ್ ವೆಯ್ಟು ಫ್ಲರ್ ಇಲ್ದಿರೋದ್ರಿಂದ ಎಕ್ಸಾಸ್ಟ್ ವೆಯ್ಟ್ 2.5 kg ಕಮ್ಮಿ ಆಗಿದೆ. ಈಸಿ 400 mm ಇದೆ ಅಂತ ವಾಟರ್ ವೆಡಿಂಗ್ ಕೆಪಾಸಿಟಿ. ಬಟ್ ಇದ್ರು ವಾಟರ್ ಹೋಗ್ತಾ ಇರೋದಕ್ಕೆ ಚೇಂಬರ್ ಆಮೇಲೆ ಬ್ಯಾಪಲ್ಸ್ನ ಕರೆಕ್ಟಾಗಿ ಮಾಡಿದ್ದಾರೆ. ಒಳಗಡೆ ವಾಟರ್ ಎಂಟರ್ ಆಗೋಕ್ಕಾಗಲ್ಲ ಮತ್ತೆ ಎಕ್ಸಾಸ್ಟಲ್ಲಿ ಆ ಥರ ಎಲ್ಲ ಮಾಡಿದ್ದಾರೆ. ಏನೋ ಒಳ್ಳೆ ಟೆಕ್ನಾಲಜಿ ಯೂಸ್ ಟೆಕ್ನಾಲಜಿ KTM ಅವ್ರ ಹತ್ರ ಇರೋ ಟೆಕ್ನಾಲಜಿ ಅಂದರೆ ಅವರು ಯಾವ ಗಾಡಿಗೆ ಹೆಂಗೆ ಯೂಸ್
ಮಾಡ್ಬೇಕು, ಏನು ಯೂಸ್ ಮಾಡ್ಬೇಕು ಕರೆಕ್ಟಾಗಿ ಯೂಸ್ ಮಾಡ್ತಾರೆ. ಇದು ಎಸ್ ಮಾಡಲಲ್ಲಿ ಒಂದೇ ಫೀಚರ್ಗಳು ತುಂಬಿಸಿರೋದು. ಕ್ರೂಸ್ ಕಂಟ್ರೋಲು, ಆಮೇಲೆ ಬೈ ಡೈರೆಕ್ಷನ್ ಕ್ವಿಕ್ ಶಿಫ್ಟ್. TFT ಬಂದ್ಬಿಟ್ಟು ನಿಮಗೆ ಡೀಪ್ TFT ಬರ್ತದೆ. ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ನಿಮಗೆ ಮೆಟಲ್ ಫ್ಯೂಲ್ ಟ್ಯಾಂಕ್ ಬರುತ್ತೆ, 14.5 ಲೀಟರ್ಸ್. ನಿಮಗೆ ರಿವ್ಯೂ ಮಾಡಿದಾಗ ನೀಟಾಗಿ ಹೇಳ್ತೀನಿ. ಗಾಡಿ ಟೆಸ್ಟಿಗೆ ಆದಷ್ಟು ಬೇಗ ಸಿಗುತ್ತೆ ನನಗೆ. ಇಂಜಿನ್ ವೈಸ್ ನನಗೇನು ಡೌಟ್ ಇಲ್ಲ, ಬಿಕಾಸ್ 399cc ಹೊಸ ಇಂಜಿನ್ ಬಂದುಬಿಟ್ಟು ಇಟ್ಸ್ ಪ್ರೂವನ್ ಇಂಜಿನ್, ತುಂಬ ಚೆನ್ನಾಗಿದೆ. ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ ಗಾಡಿ ಬಗ್ಗೆ ಡಿಸೈನ್, ಫೀಚರ್ಸ್ ಅಷ್ಟೇ. ಡಿಸೈನು, ಫೀಚರ್ಸ್ ಎಸ್. ನನಗೆ ಡಿಸೈನ್ ಸ್ಯಾಟಿಸ್ಫೈ ಆಗಿಲ್ಲ. ಡಕಾರ್ ಇನ್ಸ್ಪೈರ್ಡ್ ಮೇಲೆ ಬಿಟ್ಟಿರೋದು. ಆನ್ ಪೇಪರ್ ನಂಗೆ ಇಷ್ಟ ಆಗಿರಲಿಲ್ಲ. ರಿಯಲ್ ಆಗಿ ಇಷ್ಟ ಆಗುತ್ತೆ ಅಂದ್ಕೊಂಡೆ, ರಿಯಲ್ ಆಗು ಇಷ್ಟ ಆಗಲಿಲ್ಲ. ತುಂಬ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಬಿಲ್ಟಲ್ಲಿ. ವೆಯ್ಟ್ ರಿಡಕ್ಷನ್ ಅಂತ, ಪ್ಲಾಸ್ಟಿಕ್ ಕ್ವಾಲಿಟಿ ಎಲ್ಲ ತುಂಬ ಚೀಪ್ ಅನ್ನಿಸ್ಬಿಡ್ತು. ಹಳೆ ಅಡ್ವೆಂಚರ್ ತುಂಬ ಚೆನ್ನಾಗಿತ್ತು ಗುರು. ಇವನು ಡಿಸೈನ್ ವೈಸ್ ಅಷ್ಟೇ ನನಗೆ ಹಳೆ ಅಡ್ವೆಂಚರ್ ತುಂಬ ಇಷ್ಟ ಆಯಿತು. ಹೊಸದು ನನಗೆ ಇಷ್ಟ ಆಗಿಲ್ಲ. ಎಲ್ಲಿಗೆ ಹೋಗ್ತೀವಿ ಗುರು ಹಾರನ್ ಮಾಡಿಕೊಂಡು? ವ್ಲಾಗ್ ನೋಡಿದ್ದೀರಾ, ನಾನು ಅಷ್ಟು ಡೀಟೇಲಾಗಿ ಮಾಡೋಕ್ಕಾಗಿಲ್ಲ. ಸೌಂಡು, ಜನ, ಮ್ಯೂಸಿಕ್ ಬೇರೆ, ಸುಮ್ಮನೆ ಅನ್ವಾಂಟೆಡಾಗಿ ರಿವ್ಯೂ ಮಾಡ್ತಿದ್ರು ಗಾಡಿಗಳನ್ನ. ಡೀಟೇಲ್ ರಿವ್ಯೂ ಆದಷ್ಟು ಬೇಗ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಟಾ, ಬೈ ಬಾಯ್. Wanna take her on a dive. I think she's feeling me. Turn it up a few degrees. My